ಲಿಟಲ್ ಇಂಗ್ಲೆಂಡ್, ಚಿನ್ನದ ಹಕ್ಕಿ, ಚಾಂಪಿಯನ್ ರೀಫ್ ಎಂದೆಲ್ಲ ಒಕ್ಕಣಿಗೆ ಈ ನಮ್ಮ KGF ವಿಧಾನಸಭಾ ಕ್ಷೇತ್ರ ಬಂಗಾರದ ಗಣಿ ಗ್ರಾಮಕ್ಕೆ. ಕೋಲಾರ್ ಗೋಲ್ಡ್ಫೀಲ್ಡ್ ಬಗ್ಗೆ ತಿಳಿಯದವರೇ ಇಲ್ಲ. ಬಂಗಾರ, ಕನಕ, ಚಿನ್ನ, ಸುವರ್ಣ ಎಂಬ ಪದಗಳನ್ನು ಕೇಳಿದರೆ ನಮ್ಮೆಲ್ಲರ ಕಿವಿ ನಿಮಿರಿ ಕಣ್ಣುಗಳು ಅರಳುತ್ತವೆ. ಈ ನೆಲದ ಇತಿಹಾಸದ ದಾಖಲೆಗಳು 1700 ದಶಕದತ್ತ ಬೊಟ್ಟು ಮಾಡಿದರು. ಹಳದಿ ಲೋಹದ ಹುಟ್ಟು ಇತಿಹಾಸ ಕೆದಕಿದರೆ ವಿಶ್ವದ ಅತಿ ಆಳದ ಚಿನ್ನದ ಗಣಿ ಚಾಂಪಿಯನ್ ರೂಪ್ ಅಂದರೆ ಈ ಬಂಗಾರದ ಗಣಿ ಗ್ರಾಮದತ್ತ ಮುಖ ಮಾಡುತ್ತವೆ. ಈ ಐತಿಹಾಸಿಕ ಶ್ರೀಮಂತ ಹಿನ್ನೆಲೆಯ ಈ ಸ್ಥಳದಲ್ಲಿ ಭಾರತ ಮೀಸಲು ಪಡೆ ಎಂಬ ರಾಜ್ಯ ಸಶಸ್ತ್ರ ಪೊಲೀಸ್ ಪಡೆಯ ಒಂದು ಘಟಕ ಸ್ಥಾಪನೆಯಾಗಿ ಆಧುನಿಕ ಬಂಗಾರ ಗಣಿ ಗ್ರಾಮಕ್ಕೆ ವಿಶೇಷ ಕಳೆಕಟ್ಟಲು ಸಜ್ಜಾಗಿದೆ. ಗಡಿ ಪ್ರದೇಶದಲ್ಲಿರುವ ಗಣಿನಾಡಿಗೆ ಅಗಣಿತ ಸೇವೆ ಸಲ್ಲಿಸುವ ಗಹನೆಯ ಸ್ವರೂಪದ ಘಟಕದ ಅದುವೇ IRB ಸ್ಥಾಪನೆಯಾಗುತ್ತಿರುವ ಈ ಹೊತ್ತಿನಲ್ಲಿ ವೇದಿಕೆಯಲ್ಲಿನ ಗಣ್ಯರ ಅನುಮತಿಯನ್ನು ಪಡೆದು ಪ್ರಾರಂಭಿಸುತ್ತಿದ್ದೇನೆ. ಮೊದಲಿಗೆ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯ ನಾಂದಿ ದಯಮಾಡಿ ಸಮಸ್ತರು ಎದ್ದು ನಿಂತು ಗೌರವ ಸಲ್ಲಿಸಲು ಕೋರಿದೆ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಿ. ಈಗ ಆಗಮಿಸಿರುವ ಸಮಸ್ತರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ IGP KSRP ರವರಾದ ಸನ್ಮಾನ್ಯ ಶ್ರೀ ಸಂದೀಪ್ ಪಾಟೀಲ್ ರವರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಹತ್ವವಾದಂಥ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತವಿರುವ ರಾಜ್ಯದ ಮೆಚ್ಚಿನ ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರೆ, ರಾಜ್ಯದ DGP ರವರಾದ ಶ್ರೀ ಅರುಣ್ ಚಕ್ರವರ್ತಿ ಸಾಹೇಬ್ರೆ, ಈ ಭಾಗದ ಜನಪ್ರಿಯ ಶಾಸಕರಾದ ಡಾಕ್ಟರ್ ರೂಪಕಲಾ ಶಶಿಧರ್ ಅವರೇ, ಶಾಸಕರಾದ ನಾರಾಯಣ ಸ್ವಾಮಿರವರೇ,
ವೇದಿಕೆ ಮೇಲೆ ಉಪಸ್ಥಿತವಿರುವ ಇನ್ನಿತರ ಎಲ್ಲ ಗಣ್ಯರೇ, ಇಲ್ಲಿ ಉಪಸ್ಥಿತವಿರುವ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮಿತ್ರರೇ ಹಾಗೂ ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಸಾರ್ವಜನಿಕರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಕರ್ನಾಟಕ ರಾಜ್ಯದ ಹಾಗೂ ಕರ್ನಾಟಕ ಪೊಲೀಸಿನ ಭಾಳ ಮಹತ್ವವಾದಂಥ ದಿನ. ರಾಜ್ಯದ 15ನೇ ಪಡೆಯಾಗಿ IRB KGF ಇವತ್ತು ಶಂಕುಸ್ಥಾಪನೆ ಆಗಲಿದೆ. ಇವತ್ತು KSRP ಹಾಗೂ IRB ರಾಜ್ಯ ಪೊಲೀಸಿನ ಬಹಳ ಮಹತ್ವವಾದಂಥ ಪ್ರಹಾರ ದಳವಾಗಿದೆ. ರಾಜ್ಯದಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಾಗ, ಯಾವುದೇ ಪ್ರತಿಭಟನೆಗಳು ನಡೆದಾಗ ಅಥವಾ ಯಾವುದೇ ಹಬ್ಬದ ಬಂದೋಬಸ್ತ್ ಸಮಯದಲ್ಲಿ ಮಹತ್ವ ಪಾತ್ರವನ್ನು KSRP ಹಾಗೂ IRB ಅಧಿಕಾರಿ ಸಿಬ್ಬಂದಿಯವರು ಮಾಡ್ತಾರೆ. ಅದಲ್ಲದೆ ಚುನಾವಣಾ ಕರ್ತವ್ಯದಲ್ಲೂ ಬರೀ ರಾಜ್ಯದಲ್ಲದೆ ಬೇರೆ ಬೇರೆ ರಾಜ್ಯದ, ತಮಿಳುನಾಡು ಇರ್ಬೋದು, ಬಿಹಾರ್, ಮಹಾರಾಷ್ಟ್ರ, ಈ ರೀತಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಹೋಗಿ ಭಾಳ ಅತ್ಯುತ್ತಮವಾಗಿ ಕೆಲಸವನ್ನು IRB ಹಾಗೂ KSRP ಅಧಿಕಾರಿಯರವರು ಮಾಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ 14 KSRP ಮತ್ತು IRB ಘಟಕಗಳಿವೆ. ಅದೆಲ್ಲ ಬ್ಯಾಂಗ್ಳೂರು ನಗರದಲ್ಲಿ, ಬೆಳಗಾಂ, ಶಿವಮೊಗ್ಗ, ಬಿಜಾಪುರ, ಈ ರೀತಿ ರಾಜ್ಯದ ಬೇರೆ ಬೇರೆ ಕಡೆ ಇದೆ. ಈ ಭಾಗದಲ್ಲೂ ಒಂದು ಪಡೆ ಆಗಬೇಕಂತ ಮಾನ್ಯ ಗೃಹ ಸಚಿವರು ಸೂಚನೆ ಮೇರೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿ ಇಲ್ಲಿ KGFಗೆ 15 ಪಡೆಯಾಗಿ IRB ಮಂಜೂರಾಗಿ ಇವತ್ತು ಶಂಕುಸ್ಥಾಪನೆ ನೆರವೇರಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬರಬೇಕಂತ ನಾವು ಮಾನ್ಯ ಗೃಹ ಸಚಿವರು ಕೇಳ್ಕೊಂಡಾಗ ಅವರು ಭಾಳ ಖುಷಿಯಾಗಿ ಒಪ್ಪಿ ಇವತ್ತು ನಮ್ಮೆಲ್ಲರ ಜೊತೆ ಇದ್ದಾರೆ. ಸಾಹೇಬರು ಸದಾ ಪೊಲೀಸ್ ಇಲಾಖೆ ಬೆನ್ನಿಗೆ ನಿಂತು ಎಲ್ಲ ಬೆಂಬಲ ಹಾಗೂ ಸಹಕಾರ ನೀಡ್ತಾ ಬಂದಿದ್ದಾರೆ. ಅದಲ್ಲದೆ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗೆ ಕಾರಣಕರ್ತರು ಕೂಡ ಆಗಿದ್ದಾರೆ. ಇವತ್ತಿನ ಹೊಸ IRB ಸ್ಥಾಪನೆ ಆಗಿರ್ಬೋದು, ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಹೊಸ ಕ್ಯಾಪ್ ನೀಡಿರುವಂಥದ್ದು ಇರ್ಬೋದು, ಅನೇಕ ಅಧಿಕಾರಿರವರಿಗೆ ಮುಂಬಡ್ತಿ ನೀಡುವಂಥದ್ದು, ಈ ರೀತಿ ಅನೇಕ ಕೆಲಸಗಳನ್ನು ನಮ್ಮ ಇಲಾಖೆಗೆ ಮಾಡಿದ್ದಾರೆ. ಅವರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿಯಾಗಿ ಆಗಮಿಸೋದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಇಡೀ ಕರ್ನಾಟಕ ರಾಜ್ಯ ಪೊಲೀಸಿನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ DGPರವರು ಸಸಿಯನ್ನು ನೀಡಿ ಸ್ವಾಗತಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಭಾಗದ ಜನಪ್ರಿಯ ಶಾಸಕರಾದ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು ಇಲ್ಲಿ KGF ಮಂಜೂರಾದಮೇಲೆ ನಮಗೆ ಜಮೀನಿನ ಬೇಡಿಕೆ ಇತ್ತು. ಅದಲ್ಲದೆ ಇನ್ನೂ ಬೇರೆ ಬೇರೆ ಈ ಪ್ರಾರಂಭ ಮಾಡೋಕ್ಕೆ ಏನೇನು ನಮಗೆ ಸಹಾಯ ಬೇಕಾಗಿತ್ತು ಅದನ್ನೆಲ್ಲನೂ ಕೂಡ ಶಾಸಕರು ನಮಗೆ ಕೂಡಲೇ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ರಾಜ್ಯ ಪೊಲೀಸಿನ ಪರವಾಗಿ ಸ್ವಾಗತನ ಬಯಸ್ತಾ DIGರವರು ಸಸಿಯನ್ನು ನೀಡಿ ಸ್ವಾಗತಿಸಬೇಕಂತ ಕೋರ್ತಾ ಇದ್ದೀನಿ. ಇವತ್ತಿನ ಈ ಸಮಾರಂಭದಲ್ಲಿ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಸಾಹೇಬರು ಕೂಡ ಬಂದು ಈ ಸಭೆಗೆ ಶೋಭೆಯನ್ನು ತಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತನ ಬಯಸಿ DIGರವರು ಸಸ್ಯ ನೀಡಿ ಸ್ವಾಗತಿಸಬೇಕಂತ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿ ಹಾಗೂ DGPರವರಾದ ಅರುಣ್ ಚಕ್ರವರ್ತಿ ಸಾಹೇಬರು ಕೂಡ ಬಂದಿದ್ದಾರೆ. ಇಲ್ಲಿ ಬೆಟಾಲಿಯನ್ ಏನು ಆಗಬೇಕಾಗಿದೆ ಅದರ ನೀಲನಕ್ಷೆಯನ್ನು, ಬ್ಲೂ ಪ್ರಿಂಟನ್ನು ತಯಾರು ಮಾಡೋಕ್ಕೆ ಸಾಕಷ್ಟು ಶ್ರಮನ ವಹಿಸಿ ನಮಗೆ ಎಲ್ಲ ಸಲಹೆ ಸೂಚನೆಯನ್ನು ನೀಡ್ತಾ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಸಿಯನ್ನು ನೀಡಿ ಸ್ವಾಗತಿಸ್ಬೇಕಂತ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ವಿಭಾಗದ IGPರವರಾದ ಲಾಬುರಾಮ್ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಈ ಭಾಗದಿಂದ ಅನೇಕ ಸಾರ್ವಜನಿಕರು ತಾವೆಲ್ಲರೂ ಬಂದಿದ್ದೀರಾ. ತಮಗೋಸ್ಕರ ಈ ಒಂದು ಬೆಟಾಲಿಯನ್ ಪ್ರಾರಂಭ ಆಗ್ತಾಯಿದೆ. ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸಿನ ಪರವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸಿ ಈ ಕಾರ್ಯಕ್ರಮದಲ್ಲೇ ಈ ಭಾಗದ
ಮಾಜಿ ಶಾಸಕರಾದ ನಾರಾಯಣ ಸ್ವಾಮಿ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. ಹಾಗೂ DIG ರವರು ಸಸ್ಯನ ನೀಡಿ ಸ್ವಾಗತಿಸಬೇಕಂತ ಕೋರ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಈ ಹಿಂದೆನೂ ಕೂಡ 2-3 ಬಾರಿ ಬಂದಾಗ ಎಲ್ಲ ಮಾಧ್ಯಮ ಮಿತ್ರರು ಭೇಟಿಯಾಗಿದ್ದರು. ಸಾಕಷ್ಟು ಸಹಕಾರ ಅವರು ಕೂಡ ನೀಡಿದ್ದಾರೆ. ಅವ್ರಿಗೂ ಕೂಡ ನಾನು ರಾಜ್ಯ ಪೊಲೀಸಿನ ಪರವಾಗಿ ಎಲ್ಲರಿಗೂ ಕೂಡ ಸ್ವಾಗತನ ಬಯಸ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದಗಳು ಸರ್. ಸಹಕಾರ ನೀಡಿದ್ದಾರೆ. ಮಾನ್ಯರಿಗೆ ನಾನು ಇಲಾಖೆಯ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಹೇಳಿ ಕಮಾಂಡೆಂಟ್ KGF R ರಮೇಶ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬೆಳಕು ಚೇತನ ರೂಪಿ, ತನ್ನ ಚೇತನಯುಕ್ತ ಪ್ರಭೆ ದಿಗ್ದೆಶೆಗಳಲ್ಲಿ ಪ್ರಜ್ವಲಿಸಲಿ. ಮುಖ್ಯ ಅತಿಥಿಗಳು ಆದಂತಹ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರು ಆದ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ G. ಪರಮೇಶ್ವರ ಸಹೃದಯರಿಂದ. ಬಂಧುಗಳೇ, ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ತನ್ನನ್ನು ತಾನು ಸುಡಬೇಕು ಎಂದು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಒಂದು ಒಕ್ಕಣೆಯೊಂದಿಗೆ ಈ ಮುಂದಿನ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. தீக்குள்விரலை வைத்தார் நந்தலாலா, நின்னை தீண்டும் இன்பம் தோன்றுதட நந்தலாலா, நந்தலாலா.